ಒಂದು ಊರಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇರುತ್ತೆ. ಆ ರೈಲ್ವೆ ಸ್ಟೇಷನಿಂದ ಸುಮಾರು ಜನ ಪ್ರತಿನಿತ್ಯ ಅವರವರ ಕೆಲಸಗಳಿಗೆ ಅಂತ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವು ಟೀ ಶಾಪ್ಗಳಿತ್ತು. ಅದರಲ್ಲಿ ಒಂದು ರವಿಯ ಟೀ ಶಾಪ್, ಮತ್ತೊಂದು ಮನೋಜ್ನ ಟೀ ಶಾಪ್. ಎರಡು ಟೀ ಶಾಪಲ್ಲೂ ಕೂಡ ಟೀ ಒಂದೇ ಟೇಸ್ಟ್ ಇರ್ತಾ ಇತ್ತು. ಆದರೆ ರವಿ ಶಾಪ್ ಮುಂದೆ ಯಾವಾಗಲೂ ತುಂಬ ಜನ ಇರ್ತಾ ಇದ್ರು. ಅದೇ ಮನೋಜ್ ಟೀ ಶಾಪ್ನ ಮುಂದೆ ಒಬ್ಬರೋ ಇಬ್ಬರೋ ಇರ್ತಾ ಇದ್ರು. ಅದು ಯಾಕಂದರೆ ರವಿ ಟೀ ಕೊಡುವ ರೀತಿ, ಸ್ವಚ್ಛತೆಯ ಮೇಲಿರುವಂತಹ ಗಮನ ಹಾಗೂ ರವಿಯ ಮುಗುಳ್ನಗು ಜನರನ್ನು ಆಕರ್ಷಣೆ ಮಾಡ್ತಾ ಇತ್ತು. ಮನೋಜ್ ಇದರ ಮೇಲೆ ಗಮನ ಹರಿಸ್ತಾ ಇರಲಿಲ್ಲ, ಆದರೆ ಟೀ ಮಾತ್ರ ಸರ್ವ್ ಮಾಡ್ತಾ ಇದ್ದ. ಒಂದಿನ ಸಂಜೆ ತುಂಬ ಮಳೆ ಬರ್ತಾ ಇತ್ತು. ಆಗ ಎಲ್ಲರೂ ಓಡಿ ಬಂದು ರವಿಯ ಟೀ ಶಾಪ್ ಮುಂದೆ ನಿಂತರು. ಟೀ ಜೊತೆಗೆ ರವಿಯ ಆಟಿಟ್ಯೂಡಿಂದ ಬೆಳಗ್ಗೆಯಿಂದ ಸುಸ್ತಾಗಿ ದುಡಿದು ಬಂದ ಅವರಿಗೆ ಏನೋ ಒಂಥರ ಸಮಾಧಾನದ ಭಾವನೆ ಬರ್ತಾ ಇತ್ತು. ಅದಕ್ಕೋಸ್ಕರನೇ ನಮ್ಮ ಹಿರಿಯವರು ಹೇಳ್ತಿದ್ದಿದ್ದು, ನೀವು ಏನು ಮಾಡ್ತೀರ ಅನ್ನೋದಕ್ಕಿಂತ ಅದನ್ನು ಹೇಗೆ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ. ನನಗೂ ಹಾಗೂ ನನ್ನ ತಂಗಿಗೂ ನಮ್ಮ ತಂದೆ ತಾಯಿ ಹೇಳೋರು, ನೀವು ಆರ್ಟ್ಸ್ ತೊಗೋತಿರೋ, ಸೈನ್ಸ್ ತೊಗೋತಿರೋ, ಕಾಮರ್ಸ್ ತೊಗೋತಿರೋ ಗೊತ್ತಿಲ್ಲ, ಏನು ತೊಗೊಂಡ್ರು ಅದನ್ನು ತುಂಬ ಚೆನ್ನಾಗಿ ಓದಿ ಅನ್ನೋದು ಅವರ ಆಸೆ ಯಾವಾಗಲೂ ಮಾತಾಗಿತ್ತು.